ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದ್ದು ಧರ್ಮಸ್ಥಳದ ಗ್ರಾಮದಲ್ಲಿ ಶವ ಹಾಕಲಾಗಿದೆ ಅನ್ನುವಂಥ ವಿಚಾರಕ್ಕೆ ನಿನ್ನೆ ಪೂರ್ತಿ ಅಲ್ಲಿನ ಅಗಿಯುವಂಥ ಕಾರ್ಯ ಮಾಡಲಾಗಿತ್ತು. ಸುಮಾರು 8 ಅಡಿ ಆಳ ತೋಡಿದ್ರೂ ಯಾವುದೇ ಅವಶೇಷ ಸಿಕ್ಕಿಲ್ಲ. ಮೊದಲ ದಿನ ಶವದ ಸುಳಿವು ಇಲ್ಲವೇ ಇಲ್ಲ. ಕತ್ತಲಾದ್ರಿಂದ ಕಾರ್ಯಾಚರಣೆ ಸ್ಥಗಿತ ಮಾಡಿದ್ದಾರೆ. ಇಂದು ಕೂಡ ಮುಂದುವರಿಯಲಿದೆ ಆಪರೇಷನ್. 13 ಸ್ಪಾಟ್ಸ್ಗಳನ್ನು ಗುರುತು ಮಾಡಿರೋದು, 13 ಜಾಗಗಳನ್ನು ಗುರುತು ಮಾಡಿರೋದು. ಅದರಲ್ಲಿ ಒಂದು ನಿನ್ನೆ ಅಗೆದು ನೋಡಿದ್ದಾರೆ. 8 ಅಡಿ ಏನೋ ಅಗ್ದಿದ್ದಾರೆ. ಮೊದಲಿಗೆ 6 ಅಡಿ ಅಂತ ಹೇಳ್ತಾ ಇದ್ರು, ಬಟ್ ಆಮೇಲೆ 8 ಅಡಿ ಅಗ್ದಿದ್ದಾರೆ. ಬಟ್ ಯಾವುದೇ ರೀತಿಯಾದ ಒಂದು ಚಿಕ್ಕ ಸುಳಿವು ಕೂಡ ಸಿಕ್ಕಿಲ್ಲ. ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನು ಹೂತಿಟ್ಟ ಪ್ರಕರಣದ ತನಿಖೆ ನಿರ್ಣಾಯಕ ಹಂತ ತಲುಪಿದೆ. 100 ಶವಗಳನ್ನು ಹೂತಿದ್ದೇನೆ ಎಂದಿದ್ದ ದೂರುದಾರ 13 ಸ್ಥಳಗಳನ್ನು ಗುರುತಿಸಿದ ಬೆನ್ನಲ್ಲೇ ಮಂಗಳವಾರದಿಂದ ಶವಗಳನ್ನು ಹೊರತೆಗೆಯುವ ಕಾರ್ಯ ಆರಂಭವಾಗಿದೆ. ಎಸ್ಐಟಿ ಅಧಿಕಾರಿಗಳ ತಂಡದಿಂದ ಆತ ತಿಳಿಸಿದ ಮೊದಲ ಸ್ಥಳದಲ್ಲಿ ಮಂಗಳವಾರ ಸುಮಾರು 6 ತಾಸಿಗೂ ಹೆಚ್ಚು ಕಾಲ ಆಗಿದ್ರೂ ಯಾವುದೇ ರೀತಿಯ ಕುರುಹು ಪತ್ತೆ ಆಗಿಲ್ಲ. ದೂರುದಾರ ತಿಳಿಸಿದಂತೆ ಸೋಮವಾರ ನೇತ್ರಾವತಿ ಸ್ನಾನಘಟ್ಟ ಪರಿಸರದ 13 ಕಡೆ ಸ್ಥಳ ಮಹಜರು ನಡೆಸಲಾಗಿತ್ತು. ಅಲ್ಲಿ ನಿನ್ನೆ ಈ ಗುಂಡಿ ಅಗೆಯುವಂಥ ಕೆಲಸವನ್ನು ಮಾಡಲಾಯಿತು. ಆದರೆ ಸಮಸ್ಯೆಗಳು ಎದುರಾಗಿದ್ದು ಏನು ಅಂದರೆ ವಿಪರೀತವಾಗಿ ಮಳೆ ಆಗ್ತಾ ಇತ್ತು. ಹಾಗಾಗಿ ಕಾರ್ಯಾಚರಣೆಗೆ ಅಡಚಣೆನೂ ಕೂಡ ಆಗಿದೆ. ಒಂದು ಕಡೆಯಲ್ಲಿ ಗುಂಡಿ ತೋಡ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಅಲ್ಲಿ ನೀರು ಬರ್ತಾ ಇದೆ. ಅಲ್ಲೇ ನೇತ್ರಾವತಿ ನದಿ ಹರಿತಾ ಇರೋದು. ಸಹಜವಾಗಿ ನೀರಿನ ಅಸಲೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಗುಂಡಿ ತೆಗಿತಾ ನೀರು ಕಾಣಿಸ್ಕೊಳ್ತಾನೆ ಇತ್ತು. ಇದರಿಂದ ಸ್ವಲ್ಪ ಕಾರ್ಯಾಚರಣೆಗೂ ಕೂಡ ಹಿನ್ನಡೆ ಆಗಿದೆ. ಮತ್ತು ವಿಪರೀತವಾಗಿ ಮಳೆ. ದಕ್ಷಿಣ ಕನ್ನಡದಲ್ಲಿ ನೀವು ನೋಡ್ತಾ ಇರ್ಬೋದು, ಮಳೆಗಾಲ ಪ್ರಾರಂಭ ಅಂತ ಏನು ಹೇಳ್ತಿದ್ವಿ ಅದಕ್ಕಿಂತ ಮುಂಚಿತವಾಗಿಂದಲೇ ಮಳೆ ಧೋ ಅಂತ ಸುರಿಯೋಕೆ ಶುರುವಾಗಿದೆ. ಹಾಗಾಗಿ ಕಾರ್ಯಾಚರಣೆಗೆ ಮಳೆಯಿಂದಲೂ ಕೂಡ ಹಿನ್ನಡೆ ಆಗಿದೆ. ಬಟ್ 8 ಅಡಿ ಆಗಿದ್ರೂ ಕೂಡ ಏನೂ ಸಿಕ್ಕಿಲ್ಲ. ಆತ ಅಂದರೆ ಅನಾಮಧೇಯ ಇನ್ನೂ ಅಗಿರಿ ಅಂತ ಹೇಳ್ತಾ ಇದ್ರೂ ಕೂಡ ಆಗಿಲ್ಲ. 2019ರ ಸುಮಾರಿಗೆ ದಕ್ಷಿಣ ಕನ್ನಡ ಈ ಧರ್ಮಸ್ಥಳ ಈ ಭಾಗದಲ್ಲಿ ಪ್ರವಾಹ ಉಂಟಾಗಿತ್ತು. ಸೊ ಆ ಸಂದರ್ಭದಲ್ಲಿ ಒಂದಷ್ಟು ಭೂ ಕೊರೆತ ಆಗಿರುತ್ತೆ, ಎಲ್ಲ ಕೊಚ್ಕೊಂಡು ಹೋಗಿರುತ್ತೆ. ಹಾಗಾಗಿ ಆತನಿಗೆ ನಾನು ಹೂತಿಟ್ಟಿರೋದು 5 ಅಡಿ ಅಷ್ಟೇ, ಬಟ್ ಈಗ 8 ಅಡಿ ಇದು ಅಗಿದ್ರೂ ಕೂಡ ಸಿಗ್ತಾ ಇಲ್ಲ ಅಂತಂದರೆ ಇನ್ನೂ ಒಂದು ಸ್ವಲ್ಪ ಅಗಿಬೇಕಾಗಿತ್ತು ಅಂತ ಆತ ಹೇಳಿದ. ಆತ ಎಷ್ಟು ಅಡಿ ಅಗಿರಿ ಅಂತ ಹೇಳ್ತಾರೋ ಅಷ್ಟು ಅಡಿ ಅಗಿಲೇಬೇಕು. ಅನಾಮಧೇಯ ಏನಾದರೂ 20 ಅಡಿ ಅಗಿರಿ ಅಂದರೆ 20 ಅಡಿನೂ ಅಗಿಬೇಕು. ಯಾಕಂದರೆ ಆತ ಏನಾದರೂ ಕೋರ್ಟಲ್ಲಿ ಆಮೇಲೆ ಇಲ್ಲ ನಾನು 20 ಅಡಿಯಾಗೆ ಕೇಳಿದೆ, ಇವ್ರು 8 ಅಡಿ ಆಗ್ಬಿಟ್ಟು ಸುಮ್ಮನಾಗ್ಬಿಟ್ರು ಅಂತ ಹೇಳ್ದ ಅಂತ ಅಂದರೆ SIT ಮೇಲೆ ಅನುಮಾನ ಬರುತ್ತೆ, ಒತ್ತಡ ಬರುತ್ತೆ. SIT ತನಿಖೆನೇ ನೆಟ್ಟಿಗೆ ಮಾಡಿಲ್ಲ ಅಂತ ಆಗ್ಬಿಡುತ್ತೆ, ಗಂಭೀರವಾದಂಥ ಆರೋಪ ಆಗ್ಬಿಡುತ್ತೆ. ಆತನ ವಕೀಲರ ಹತ್ರ ನನಗೆ SIT ಯಾವುದಕ್ಕೂ ಸಪೋರ್ಟ್ ಮಾಡಿಲ್ಲ, ನಾನು ಹೇಳ್ದಷ್ಟು ಅಡಿ ಅಗಿಲಿಲ್ಲ, ನಾನು ಹೇಳಿದ ಕಡೆ ಅಗಿಲಿಲ್ಲ ಅಂತ ಒಂದು ಮಾತು ಹೇಳಿದ್ರು SIT ತನಿಖೆ ಎಲ್ಲ ನೀರಲ್ಲಿ ಹೋಮ ಆಗ್ಬಿಡುತ್ತೆ. ಅದಕ್ಕೆ SIT ಅವ್ನು ಎಷ್ಟು ಹೇಳ್ತಾನೋ ಅಷ್ಟು ಅಗಿರಿ ಅಂತ ಹೇಳ್ಬಿಟ್ಟಿದ್ರು. ಟೈಮ್ ಆದರೂ ಪರವಾಗಿಲ್ಲ ಅಂತ ಅಗೀತಾನೇ ಇದ್ರು. ಕೊನೆಗೆ 8 ಅಡಿಗೆ ಕತ್ಲೇನೋ ಆಯಿತು, ಸ್ಟಾಪ್ ಮಾಡಿದ್ದಾರೆ. ಇವತ್ತು ಬೇರೆ ಸ್ಥಳಗಳನ್ನು ಗುರುತಿಸಿದ್ದಾನೆ. ಅಂದರೆ ಅದು ಒಂದು ನೆನ್ನೆ ಸೀರಿಯಲ್ ನಂಬರ್ 1 ಆಗಿದ್ದು ಅಲ್ಲೇನೂ ಸಿಕ್ಕಿಲ್ಲ. ಸೀರಿಯಲ್ ನಂಬರ್ 2 ಇವತ್ತು ಅಗೀತಾರೆ ಅಂತ ಕಾಣಿಸುತ್ತೆ. ಎಷ್ಟೊತ್ತಿಗೆ ಅಗೀತಾರೆ ಏನು ಅಂತ ಗೊತ್ತಿಲ್ಲ. ಸ್ವಲ್ಪ ಬೇಗ ಕಾರ್ಯಾಚರಣೆ ಪ್ರಾರಂಭ ಮಾಡಬೇಕು ಅಂತ ನಿನ್ನೆನೇ ಹೇಳಲಾಗಿತ್ತು. ಯಾಕಂದರೆ ನಿನ್ನೆ ಎಲ್ಲ ಅಧಿಕಾರಿಗಳು ಬಂದಿದ್ದು ಲೇಟ್ ಆಯಿತು ಅಂತ 12 ಗಂಟೆಗೆ ಶುರು ಮಾಡಿದರು. ಮಳೆ ಬೇರೆ ಬಂದಿದ್ದರಿಂದ ಸ್ವಲ್ಪ ಹಿನ್ನಡೆ ಮತ್ತು ಸ್ವಲ್ಪ ತಡನೂ ಕೂಡ ಆಗಿದೆ. ಸೊ ಇವತ್ತಿನ ಕಾರ್ಯಾಚರಣೆ ಹೇಗಿರುತ್ತೆ, ಅನಾಮಧೇಯ ವ್ಯಕ್ತಿ ಏನು ಹೇಳ್ತಾನೆ, ಆತ ಏನಾದರೂ ಇಲ್ಲ ಇಲ್ಲಿ ಬೇಡ 13ನೇ ಸ್ಪಾಟಿಗೆ ಹೋಗೋಣ ಅಲ್ಲಾಗಿರಿ ಅಂತಂದರೆ ಅದನ್ನು ಮಾಡಬೇಕು SIT ಅಧಿಕಾರಿಗಳು. ಆತ ಏನು ಹೇಳ್ತಾನೋ ಅದನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ಈಗ ಅಧಿಕಾರಿಗಳಿಗಿರೋದು. ಯಾಕಂದರೆ ಇದು ನಮ್ಮ ರಾಜ್ಯಕ್ಕೆ ಮಾತ್ರ ಸಂಬಂಧಪಟ್ಟ ವಿಚಾರ ಅಲ್ಲ, ದೇಶವ್ಯಾಪಿ ಚರ್ಚೆ ಆಗಿದೆ. ಮತ್ತು ಇದರಲ್ಲಿ ಅವ್ರ ತಪ್ಪು ಇವ್ರ ತಪ್ಪು ಅಂತಲ್ಲ, ಸತ್ಯ ಏನಿದೆ ಅದು ಹೊರಗೆ ಬರಬೇಕು. ಹಾಗಾಗಿ ಆ ದೂರುದಾರ ಸಾಕ್ಷಿದಾರ ಏನು ಹೇಳ್ತಾನೋ ಏನು ತೋರಿಸ್ತಾನೋ ಅದನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಅಧಿಕಾರಿಗಳಿಗೆ ಈಗ ಎದುರಾಗಿದೆ. ಯಾಕಂದರೆ ಅಕಸ್ಮಾತ್ ನಾಳೆ ದಿನ ಅವನು ಆರೋಪ ಮಾಡಬಾರ್ದು ಅಲ್ವಾ, ನಾನು ಹೇಳಿದ್ದೆ ಬೇರೆ ಇವ್ರು ಮಾಡಿದ್ದೆ ಬೇರೆ, ನಂಗೆ ಈ ತನಿಖೆಯಲ್ಲಿ ವಿಶ್ವಾಸನೇ ಇಲ್ಲ, ನಂಗೆ SIT ಅವ್ರು ಸಪೋರ್ಟೇ ಮಾಡಲಿಲ್ಲ ಅಂತ ಅಂದರೆ ಆ SIT ಟೀಮ್ ಇಷ್ಟು ದಿನ ಕಷ್ಟಪಟ್ಟಿದೆಯಲ್ಲ, ಪಾರದರ್ಶಕವಾಗಿ ತನಿಖೆ ಆಗಬೇಕು, ಪ್ರಾಮಾಣಿಕವಾಗಿ ತನಿಖೆ ಆಗಬೇಕು ಅಂತ ಅದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಅದಕ್ಕೆ SIT ಅಧಿಕಾರಿಗಳು ಬಹಳ ತಾಳ್ಮೆಯಿಂದ ಮಳೆ ಬಂದರು, ಗಾಳಿ ಬಂದರು, ಚಳಿ ಆದರೂ, ಕಾಡಾದರೂ ನಿಂತ್ಕೊಂಡೇ ಇದ್ದರು, ಕಾರ್ಯಾಚರಣೆಯಲ್ಲಿ ಭಾಗ್ಯ ಆಗಿದ್ದರು. ನೋಡಬೇಕು ಇವತ್ತಿನ ಏನೇನು ಆಗತ್ತೆ ಅಂತ, ಇವತ್ತಿನ ಡೆವಲಪ್ಮೆಂಟ್ ಏನು ಅಂತ. ನಿನ್ನೆ ಮೊದಲಿಗೆಲ್ಲ ಒಂದು ಟೀಮ್ ರಚನೆ ಮಾಡ್ಕೊಂಡಿದ್ರು. 12 ಜನನೇನೋ ಗ್ರಾಮ ಪಂಚಾಯತಿ ಕಡೆಯಿಂದ ಹಾರೆ, ಗುದ್ಲಿ, ಪಿಕಾಸಿ ಇದನ್ನೆಲ್ಲ ಹಿಡ್ಕೊಂಡು ಕರ್ಕೊಂಡು ಬಂದಿದ್ರು. ಹಿಂಗೆ ಮಾಡಿದ್ರೆ ಆಗಲ್ಲ ಅಂತ ಕೊನೆಗೆ JCB ತರಿಸಿದ್ರು. ಅದು ಕೂಡ ವರ್ಕೌಟ್ ಆಗಿಲ್ಲ, ಅಲ್ಲಿ ಏನೂ ಸಿಕ್ಕಿಲ್ಲ. ಬಟ್ ಗೊತ್ತಿಲ್ಲ, ಫಸ್ಟು ಆಗದಾಗಲೇ ಏನೂ ಸಿಕ್ಕಿಲ್ಲ ಅಂತ ಆತ ಹೇಳ್ತಿರೋದೇ ಸುಳ್ಳು ಅನ್ನುವಂಥ ನಿರ್ಧಾರಕ್ಕೂ ಬರೋಕ್ಕಾಗಲ್ಲ. ಇನ್ನೂ 13 ಇದೆ, ಯಾವುದಾದ್ರೂ ಇದ್ರೂ ಇರ್ಬೋದೇನೋ ಅಸ್ಥಿಪಂಜರ ಅಂತ ನಿರ್ಧಾರಕ್ಕೂ ಬರೋಕ್ಕಾಗಲ್ಲ. ಕ್ಲಿಯರ್ ಆದಮೇಲೆ ಗೊತ್ತಾಗೋದು. ಆತ ಹೇಳಿರೋದು 100 ಶವ ಅಂತ. ಅವ್ನು ಇನ್ನೂ
ಸ್ಪಾಟ್ಗಳನ್ನು ಗುರುತಿಸೋದಿದೆ. ಹತ್ತತ್ರ 30 ಸ್ಪಾಟ್ಗಳನ್ನೇನೋ ಗುರುತಿಸ್ತೀನಿ ಅಂತ ಹೇಳಿರೋದು. ಅದರಲ್ಲಿ 13 ಅಷ್ಟೇ ಆಗಿದೆ. ಇನ್ನು ಉಳಿದಿದ್ದನ್ನು ಗುರುತು ಮಾಡಬೇಕಾಗತ್ತೆ. ಆತ ಎಷ್ಟು ಗುರುತು ಮಾಡ್ತಾನೋ ಅಷ್ಟನ್ನು ಅಗಿಲೇಬೇಕಾದ ಪರಿಸ್ಥಿತಿ. ಅದು ಒಂದು ವಾರ ಆಗ್ಬೋದು, 15 ದಿನ ಆಗ್ಬೋದು, ತಿಂಗಳುಗಟ್ಟಲೆ ಆಗ್ಬೋದು. ಏನೇ ಆದ್ರೂ ಅದನ್ನು ಅಧಿಕಾರಿಗಳು ಮಾಡಲೇಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಅದು ಬೇರೆ ಆ್ಯಂಗಲನ್ನು ಪಡ್ಕೊಳ್ಬಹುದಾದ ಸಾಧ್ಯತೆಗಳಿಗಿರುತ್ತೆ. ಯಾಕಂದರೆ ಆತ ಪ್ರಾಪರಾಗೇ ಬಂದಿರೋದು. ಅವನು SIT ಅಥವಾ ಆತ ಮುನ್ನೆಲೆಗೆ ಬಂದಿದೆಯಲ್ಲ, ಅದು ಲಾಯರ್ ಮುಖಾಂತರವಾಗಿಯೇ ಬಂದಿರೋದು. ಸುಮ್ಮನೆ ಬಂದಿದ್ದಲ್ಲ. ಆತ ಲಾಯರ್ ಮುಖಾಂತರವಾಗಿ ಎಲ್ಲಿಗೆ ವಿಷಯ ತಲುಪಿಸ್ಬೇಕು, ಹೇಗೆ ಬರಬೇಕು, ಯಾರೂ ನನ್ನ ನಂಬ್ತಾ ಇಲ್ಲ ಅಂತ ಏನು ಮಾಡಬೇಕು ಅದನ್ನು ಮಾಡಿಕೊಂಡೇ ಬಂದಿರೋದು. ಈವನ್ ಅವನಿಗೂ ಕೂಡ ಗೊತ್ತಿದೆ ಈ ಪ್ರಕರಣದಲ್ಲಿ ಆತನ ಮೇಲೂ ಅನುಮಾನಗಳು ಬಂದೇ ಬರುತ್ತೆ ಅಂತ. ಸೊ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದೇ ರೀತಿಯಾಗಿ ಆತ SIT ಮುಂದೆ ಬಂದಿದ್ದಾನೆ. ಸೊ ಹಾಗಾಗಿ ಈ ತನಿಖೆಯಲ್ಲಿ ಇನ್ನೂ ಏನೇನಾಗುತ್ತೆ, ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಯಾವ ಆ್ಯಂಗಲ್ಸನ್ನು ಪಡ್ಕೊಳ್ಳುತ್ತೆ ಅನ್ನೋದು ಸಹಜವಾಗಿ ಕುತೂಹಲ ಇದೆ. ಇವತ್ತು ನೋಡಬೇಕಾಗತ್ತೆ. ಇವತ್ತು ಏನಾದರೂ ಮಳೆಗಿಳೆ ಅಡ್ಡಿ ಆಗತ್ತಾ, ಅಥವಾ ಕಾರ್ಯಾಚರಣೆ ಬರದಿಂದ ಸಾಗತ್ತಾ, ಇವತ್ತು ಏನಾದರೂ ಸಿಗುತ್ತಾ, ಅಥವಾ ಇವತ್ತು ಏನು ಸಿಗಲ್ವಾ ನೋಡಬೇಕು.